ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರತಿಯೊಂದು ಯುದ್ಧ, ಪ್ರತಿಯೊಂದು ಸೈನಿಕ ಸಂಘರ್ಷ ಕೂಡ ನಮಗೆ ಹೊಸತನ್ನೇನನ್ನೋ ಕಲಿಸ್ತಾ ಹೋಗುತ್ತೆ. ಆರ್ಮೇನಿಯಾ ಅಜರ್ಬೈಜಾನ್ ಸಂಘರ್ಷ ಡ್ರೋನುಗಳ ಮಹತ್ವವನ್ನು ಹೇಳಿತು. ರಷ್ಯಾ ಮತ್ತು ಯುಕ್ರೇನ್ ಸಂಘರ್ಷ ಕಾಮಿಕಾಜಿ ಡ್ರೋನುಗಳ ಶಕ್ತಿಯನ್ನ, ಅವುಗಳ ಅಗತ್ಯವನ್ನ ತೋರಿಸ್ಕೊಡ್ತು. ಇಸ್ರೇಲ್ ಮತ್ತು ಗಾಜಾ ಸಂಘರ್ಷ, ಇಸ್ರೇಲ್ ಲೆಬನಾನ್, ಇಸ್ರೇಲ್ ಇರಾನ್ ಸಂಘರ್ಷ ಯುದ್ಧ ವಿಮಾನಗಳ ಅಗತ್ಯವನ್ನ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ನ ಮಹತ್ವವನ್ನು ತೋರಿಸ್ಕೊಡ್ತು. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ 4 ದಿನಗಳ ಆಪರೇಷನ್ ಸಿಂಧೂರದ ಮೊದಲ ಹಂತ ನಮಗೆ ಮಿಸೈಲುಗಳು ಹಾಗೂ ಕಾಮಿಕಾಜಿ ಡ್ರೋನುಗಳ ಅಗತ್ಯ ಎಷ್ಟಿದೆ ಅನ್ನೋದ್ರ ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮಹತ್ವವನ್ನು ಕೂಡ ತೋರಿಸ್ಕೊಟ್ಟಿದೆ. ಇನ್ನು ಮುಂದಿನ ಯುದ್ಧಗಳಲ್ಲಿ ಭಾರತಕ್ಕೆ 5ನೇ ತಲೆಮಾರು 6ನೇ ತಲೆಮಾರಿನ ಯುದ್ಧ ವಿಮಾನಗಳಿಗಿಂತ ಹೆಚ್ಚಾಗಿ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲುಗಳು, ಹೆಚ್ಚು ದೂರ ಹೋಗಬಲ್ಲ, ಹೆಚ್ಚು ವೇಗವಾಗಿ ಸಾಗಬಲ್ಲ ಮಿಸೈಲ್ಗಳ ಅಗತ್ಯ ಎಷ್ಟಿರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಈ ನಿಟ್ಟಲ್ಲಿ ಭಾರತದ DRDO ಈಗ ಮತ್ತೊಂದು ಬ್ರಹ್ಮಾಸ್ತ್ರದ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಈಗ ಸಿದ್ಧವಾಗ್ತಾ ಇರೋ ಆ ಕ್ಷಿಪಣಿ ಬ್ರಹ್ಮೋಸ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವುದು ಆ ಕ್ಷಿಪಣಿ? ಗೆಳೆಯರೆ, ಇತ್ತೀಚೆಗೆ ಜಗತ್ತಿನ ರಕ್ಷಣಾ ತಜ್ಞರ ಕಣ್ಣು ಭಾರತದ ಕಡೆಗೆ ಬಿದ್ದಿದೆ. ಅದಕ್ಕೆ ಕಾರಣ ಆಪರೇಷನ್ ಸಿಂಧೂರ. ಈ ಸಂಘರ್ಷದಲ್ಲಿ 2 ಮಿಸೈಲ್ಗಳ ಬಗ್ಗೆ ಜಗತ್ತು ಕುತೂಹಲಗೊಂಡಿತ್ತು. ಅದರಲ್ಲಿ ಒಂದು ಚೈನಾ ನಿರ್ಮಿತ PL-15 ಆದ್ರೆ ಮತ್ತೊಂದು ಭಾರತದ ಬ್ರಹ್ಮೋಸ್. ಸಾಮಾನ್ಯವಾಗಿ ಅಮೆರಿಕ, ರಷ್ಯಾದಂಥ ದೇಶಗಳು ತಯಾರು ಮಾಡುವ ಆಯುಧಗಳು ಜಗತ್ತಿನ ಯಾವುದಾದ್ರೂ ಒಂದು ಯುದ್ಧ ಭೂಮಿಯಲ್ಲಿ ಬಳಕೆ ಆಗತ್ವೆ. ಎಲ್ಲೂ ಜಾಗ ಸಿಗ್ಲಿಲ್ಲ ಅಂದ್ರೆ ಅವರು ಇಷ್ಟು ದಿನ ಆಯುಧಗಳ ಪರೀಕ್ಷೆಗೆ ಅಂತಲೇ ಸಿರಿಯಾನ ಬಳಸ್ತಾ ಇದ್ರು. ಆದ್ರೆ ಭಾರತಕ್ಕೆ, ಚೈನಾಗೆ ಅಂಥ ಅವಕಾಶ ಕಡಿಮೆ. ನಾವು ನಮ್ಮ ಮಿಸೈಲು, ಡ್ರೋನ್ಗಳನ್ನ ಪರೀಕ್ಷಾರ್ಥ ಹಾರಾಟ ಮಾಡಿ ನೋಡಬೇಕು, ಅಥವಾ ಯಾವಾಗಾದರೂ ಪಾಕಿಸ್ತಾನ ಕಾಲ್ ಕೆರ್ಕೊಂಡು ಜಗಳಕ್ಕೆ ನಿಲ್ಲುವವರೆಗೆ ಕಾಯಬೇಕು. ಇನ್ನು ಚೈನಾಗೆ ಪಾಪ ಆ ಅವಕಾಶ ಕೂಡ ಸಿಗೋದಿಲ್ಲ. ಹೀಗಾಗಿ ಚೈನಾ ಏನೇ ಆಯುಧಗಳನ್ನು ತಯಾರು ಮಾಡಿದರೂ ಅವು ನಿಜವಾಗ್ಲೂ ಕೆಲಸ ಮಾಡುತ್ತವಾ, ಎಷ್ಟು ಮಾಡುತ್ತವೆ ಅನ್ನೋ ಬಗ್ಗೆ ಜಗತ್ತಿಗೊಂದು ಕುತೂಹಲ ಇದ್ದೇ ಇರುತ್ತೆ. ಇನ್ನು ಚೈನಾ ತನ್ನ ಆಯುಧಗಳಿಗೆ ವಿಪರೀತ ಪ್ರಮಾಣದ ಪಬ್ಲಿಸಿಟಿ ಕೊಡುತ್ತೆ. ಅವರು ಏನೇನೋ ತಯಾರು ಮಾಡ್ತಲೇ ಇರ್ತಾರೆ. ತಂತ್ರಜ್ಞಾನದಲ್ಲಿ ಭಾರತಕ್ಕಿಂತ ಚೈನಾ ಸಾಕಷ್ಟು ಮುಂದಿದೆ. ಚಂದ್ರನ ಮೇಲೆ ಅವರು ಹೋಗಿದ್ದಾರೆ, ಅಲ್ಲಿಂದ ಮಣ್ಣು ತಂದಿದ್ದಾರೆ, ಕೃತಕ ಸೂರ್ಯನನ್ನು ಸೃಷ್ಟಿ ಮಾಡಿದ್ದಾರೆ. ಹೀಗೆ ಅವರ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ನಾವು ಕೇಳ್ತಲೇ ಇರ್ತೀವಿ. ಆದ್ದರಿಂದ ಅವರ ಆಯುಧಗಳು ಕೂಡ ಚೆನ್ನಾಗಿರುತ್ತವೆ ಅನ್ನೋ ಒಂದು ಭಾವನೆ, ಭಯ ಎಲ್ಲ ಸಹಜವಾಗೇ ಇರುತ್ತೆ. ಸೊ PL-15 ಬಗ್ಗೆ ಕೂಡ ಇಂಥದ್ದೇ ಒಂದು ಕುತೂಹಲ ಜಗತ್ತಿಗಿತ್ತು. ಅದನ್ನು ಪರೀಕ್ಷೆ ಮಾಡೋ ಅವಕಾಶ ಸಿಕ್ಕಿದ್ದು ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ. ಅಲ್ಲಿ ನಮ್ಮ ಬ್ರಹ್ಮೋಸ್ ಮಿಸೈಲುಗಳು ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಪುಡಿ ಮಾಡಿ ಹೆಂಗೆ ಅಂತ ನಿಂತವು. ಇನ್ನು PL-15ಗಳು ಹೆಂಗೆ ಫೈರ್ ಆದವೋ ಹಾಗೆ ನೆಲಕ್ಕೆ ಬಿದ್ವು. ಇನ್ನು ಕೆಲ ಮಿಸೈಲುಗಳು ಭಾರತದ ಕಡೆ ಬರೋ ಹಾದಿಯಲ್ಲಿ ನಮ್ಮ ಆಕಾಶ ಕಣ್ಣಿಗೆ ಬಿದ್ದು ನಾಶ ಆದವು. ಇದನ್ನು ನೋಡಿದ ನಂತರ ಭಾರತದ ಬ್ರಹ್ಮೋಸ್ಗೆ ಜಗತ್ತಿನ ನಾನಾ ದೇಶಗಳಿಂದ ಬೇಡಿಕೆ ಶುರುವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಮ್ಮ DRDO ಕೂಡ ಮತ್ತೊಂದು ಸಂತೋಷದ ಸುದ್ದಿಯನ್ನು ಹೊರಹಾಕಿದ್ದು, ಬ್ರಹ್ಮೋಸ್ಗಿಂತ ಶಕ್ತಿಶಾಲಿಯಾದ ನೆಲ, ಜಲ ಹಾಗೂ ಆಕಾಶದಿಂದ ಕೂಡ ಉಡಾಯಿಸಬಲ್ಲ ಮತ್ತೊಂದು ಭಯಾನಕ ಕ್ಷಿಪಣಿಯನ್ನು ಸಿದ್ಧ ಮಾಡ್ತಿರುವುದಾಗಿ DRDO ಹೇಳಿದೆ. ಅದರ ಹೆಸರು ಸ್ಟಾರ್. ಗೆಳೆಯರೆ, ಈ ಸ್ಟಾರ್ ಕ್ಷಿಪಣಿ ಇನ್ನು ಅಭಿವೃದ್ಧಿಯ ಹಂತದಲ್ಲಿದೆ. ಕ್ಷಿಪಣಿಯಲ್ಲಿ ಬಳಕೆಯಾಗುವ ಸಬ್ ಸಿಸ್ಟಮ್ಗಳು, ಪ್ರಪೋಲ್ಷನ್, ಗೈಡೆನ್ಸ್ ಕಂಟ್ರೋಲ್ಗಳು ಎಲ್ಲ ಕೂಡ ಫೈನಲೈಸ್ ಆಗಿದ್ದು ಪ್ರೋಟೋಟೈಪ್ ನಿರ್ಮಾಣ ಮಾತ್ರ ಈಗ ಬಾಕಿ ಉಳಿದಿದೆ. ಅದು ಕೂಡ ಕೆಲವೇ ತಿಂಗಳುಗಳಲ್ಲಿ ಸಿದ್ಧ ಆಗುತ್ತೆ. ಆ ಬಳಿಕ ಕ್ಷಿಪಣಿಯ ಶಕ್ತಿಯನ್ನ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಬೇರೆ ಬೇರೆ ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಬಳಸಿ ಈ ಸ್ಟಾರ್ ಕ್ಷಿಪಣಿಯ ಅಕ್ಯುರೆಸಿಯನ್ನ ಪರೀಕ್ಷಿಸಲಾಗುತ್ತೆ. ಆ ನಂತರ ಅದನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವ, ಮತ್ತಷ್ಟು ಉನ್ನತೀಕರಿಸುವ ಕೆಲಸಗಳು ಕೂಡ ನಡೆಯುತ್ತವೆ. ಇದೆಲ್ಲ ಆದಮೇಲೆ ಕಮರ್ಷಿಯಲ್ ಉತ್ಪಾದನೆ ಶುರುವಾಗುತ್ತೆ. ಅವುಗಳನ್ನು ಭಾರತೀಯ ರಕ್ಷಣಾ ಪಡೆಗಳಿಗೆ ಕೊಡ್ತಾರೆ. ಗೆಳೆಯರೆ, ಬ್ರಹ್ಮೋಸ್ನಲ್ಲಿರೋ ಹಾಗೇನೆ ಈ ಸ್ಟಾರ್ ಅಲ್ಲಿ ಕೂಡ ರಾಮ್ಜೆಟ್ ಇಂಜನ್ ಅನ್ನು ಬಳಸ್ತಾ ಇದ್ದಾರೆ. ಲಿಕ್ವಿಡ್ ಫ್ಯೂಯಲ್ ಇಂಜನ್ ಇದಾಗಿರೋದ್ರಿಂದ ಈ ಕ್ಷಿಪಣಿ ಹೆಚ್ಚು ವೇಗವಾಗಿ ಸಾಗೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಇದು ಕಡಿಮೆ ತೂಕವನ್ನು ಹೊಂದಿದ್ದು ಹೆಚ್ಚು ತೂಕದ ವಾರ್ ಹೆಡ್ ಅನ್ನು ಹೊತ್ತು ಹೆಚ್ಚು ಹೊತ್ತು ಹಾರಾಟ ಮಾಡುವ, ಹೆಚ್ಚು ದೂರಕ್ಕೆ ಹೋಗುವ ಸಾಮರ್ಥ್ಯ ಇದಕ್ಕಿರುತ್ತೆ. ಇದರ ತೂಕ ಕಡಿಮೆ ಅನ್ನೋದು ಇದರ ರೇಂಜ್ ಅನ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಅವಕಾಶವನ್ನು ಕೂಡ ಕೊಡುತ್ತೆ. ಇನ್ನು ಈ ರಾಮ್ಜೆಟ್ ಇಂಜನ್ಗಳು ಕೂಡ ರಷ್ಯಾದಿಂದಲೇ ಬರ್ತಾ ಇವೆ. ಇನ್ನುಳಿದಂತೆ ಕ್ಷಿಪಣಿಯ ಬೇರೆ ಬೇರೆ ಭಾಗಗಳನ್ನ ಭಾರತದಲ್ಲಿ ತಯಾರು ಮಾಡ್ತಾರೆ. ಇನ್ನು ಈ ಮಿಸೈಲ್ 1.8 ಇಂದ 2.5 ಮ್ಯಾಕ್ ಸ್ಪೀಡ್ ಅಲ್ಲಿ ಚಲಿಸುತ್ತೆ. ನೆಲಮಟ್ಟದಿಂದ 100
100 ಮೀಟರ್ನಿಂದ 10 ಕಿಲೋಮೀಟರ್ವರೆಗೆ ಇದು ಹಾರಾಟ ಮಾಡುತ್ತೆ. ಹಾಗೆಯೇ ಸದ್ಯಕ್ಕೆ ಇದರ ಆಪರೇಷನ್ ರೇಂಜ್ 55ರಿಂದ 175 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೇವಲ 50ರಿಂದ 200 ಸೆಕೆಂಡುಗಳ ಒಳಗೆ ಅಂದರೆ ಸರಾಸರಿ 3 ನಿಮಿಷಗಳ ಒಳಗೆ ಇದು ತನ್ನ ಗುರಿಯನ್ನು ತಲುಪುತ್ತೆ. ಇನ್ನು ಈ ಮಿಸೈಲ್ ಅಲ್ಲಿ ಏರ್ಬೋರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಹೊಂದಿರುವ ವಿಮಾನಗಳನ್ನು, ಮಿಸೈಲ್ಗಳನ್ನು, ಟ್ಯಾಕ್ಟಿಕಲ್ ಮತ್ತು ಆಂಟಿ ರೇಡಿಯೇಷನ್ ಮಿಸೈಲ್ಗಳನ್ನು, ಕ್ರೂಸ್ ಮಿಸೈಲ್ಗಳನ್ನು ಕೂಡ ಹೊಡೆದು ಹಾಕುವ ತಂತ್ರಜ್ಞಾನವನ್ನು ಅಳವಡಿಸಲಾಗುತ್ತೆ. ಇನ್ನು ಈ ಸ್ಟಾರ್ ಅನ್ನು ಎಲ್ಲಿಂದ ಬೇಕಾದರೂ ಉಡಾಯಿಸೋದಕ್ಕೆ ಸಾಧ್ಯವಾಗುವ ಹಾಗೆ ಸಿದ್ಧ ಮಾಡ್ತಾ ಇದ್ದಾರೆ. ಅಂದರೆ ಗಾಳಿ, ನೀರು ಹಾಗೂ ಭೂಮಿಯ ಮೇಲಿಂದ ಈ ಮಿಸೈಲ್ಗಳನ್ನು ಹಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿನೇ ಏರ್ ಟು ಸರ್ಫೇಸ್, ಏರ್ ಟು ಏರ್, ಸರ್ಫೇಸ್ ಟು ಸರ್ಫೇಸ್, ಸರ್ಫೇಸ್ ಟು ಏರ್, ಸರ್ಫೇಸ್ ಟು ವಾಟರ್ ಮತ್ತು ವಾಟರ್ ಟು ಸರ್ಫೇಸ್ ವರ್ಷನ್ಗಳನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಈ ಕ್ಷಿಪಣಿಯ ಏರ್ ಟು ಏರ್ ಮಾದರಿಯನ್ನು ಭಾರತದಲ್ಲೇ ತಯಾರಾಗ್ತಾ ಇರುವ ತೇಜಸ್ ಯುದ್ಧ ವಿಮಾನಗಳಲ್ಲಿ ಕೂಡ ಅಳವಡಿಸುವ ಪ್ರಯತ್ನಗಳು ನಡೆಯುತ್ತವೆ. ಹಾಗೇನಾದರೂ ಆದರೆ ಬ್ರಹ್ಮೋಸ್ ಮಿಸೈಲನ್ನು ಸುಖಾಯ್ ಸು-30 MKIಗೆ ಅಳವಡಿಸುವ ಹಾಗೆ ಈ ಸ್ಟಾರ್ ಮಿಸೈಲನ್ನು ತೇಜಸ್ ಯುದ್ಧ ವಿಮಾನಗಳಿಗೆ ಅಳವಡಿಕೆ ಮಾಡ್ತಾರೆ. ಇನ್ನು ಇದರ ಮತ್ತೊಂದು ವರ್ಷನ್ನಲ್ಲಿ ಶೋರ್ ಟು ಶಿಪ್ ಮಿಸೈಲ್ಗಳನ್ನು ಕೂಡ ಸಿದ್ಧ ಮಾಡ್ತಾ ಇದ್ದು, ಇವು ಶಿಪ್ ಕಿಲ್ಲರ್ಗಳು ಅಂತಲೇ ಅನ್ನಿಸ್ಕೊಳ್ಳುತ್ತವೆ. ಈ ಮೂಲಕ ಶತ್ರು ದೇಶದ ಯುದ್ಧ ನೌಕೆಗಳನ್ನು ಹೊಡೆದು ಹಾಕೋದಕ್ಕೆ ಕೂಡ ಈ ಮಿಸೈಲ್ಗಳನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಹೀಗಾಗಿ ಈ ಮಿಸೈಲನ್ನು ಭಾರತದ 3 ಪಡೆಗಳಿಗೂ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಬ್ರಹ್ಮೋಸ್ ಇದೇ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದು, ಮತ್ತೊಂದು ಬ್ರಹ್ಮೋಸ್ನಂಥದ್ದೇ ಕ್ಷಿಪಣಿ ಕೂಡ ಭಾರತದ ಪಡೆಗಳಿಗೆ ಶಕ್ತಿ ತುಂಬುತ್ತೆ. ಗೆಳೆಯರೆ, ಈ ಸ್ಟಾರ್ ಕ್ಷಿಪಣಿಯ ನಿರ್ಮಾಣದಿಂದ ಭಾರತದ ಕ್ಷಿಪಣಿ ಶಕ್ತಿಯ ಬಲ ಹೆಚ್ಚಾಗುತ್ತೆ. ಈಗಾಗಲೇ ಭಾರತ ಸಾಕಷ್ಟು ಕ್ಷಿಪಣಿಗಳನ್ನು ಸಿದ್ಧ ಮಾಡಿದೆ. ಅದರಲ್ಲೂ ಅಗ್ನಿ, ಪೃಥ್ವಿ ಸೇರಿದಂತೆ ಸಾಕಷ್ಟು ಮಿಸೈಲುಗಳು ಭಾರತದ ಹೆಮ್ಮೆ ಅಂತಲೇ ಅನ್ನಿಸ್ಕೊಳ್ತಾ ಇವೆ. ಅಗ್ನಿ ಮಿಸೈಲ್ ಬಗ್ಗೆ ಪಶ್ಚಿಮದ ದೇಶಗಳಲ್ಲೂ ಭಯ ಸೃಷ್ಟಿಯಾಗಿದೆ. ಸೊ ಅಂಥ ಇನ್ನಷ್ಟು ಮಿಸೈಲುಗಳು ಮುಂದಿನ ದಿನಗಳಲ್ಲಿ ಭಾರತದ ಬತ್ತಳಿಕೆಯನ್ನು ಸೇರುತ್ತವೆ. ಏರ್ ಡಿಫೆನ್ಸ್ ಹಾಗೂ ಕ್ಷಿಪಣಿಗಳ ವಿಷಯದಲ್ಲಿ ಭಾರತ ಸ್ವಾವಲಂಬನೆಯನ್ನು ಸಾಧಿಸ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಆದರೆ ಇಲ್ಲಿ ಒಂದು ವಿಷಯನ ನಾವು ಗಮನಿಸಬೇಕು. ಇವತ್ತಿಗೂ ಕೂಡ ನಮ್ಮಲ್ಲಿ ಸ್ಕ್ರಾಮ್ ಜೆಟ್ ಮತ್ತು ರ್ಯಾಮ್ ಜೆಟ್ ಇಂಜಿನ್ಗಳನ್ನು ಸ್ಥಳೀಯವಾಗಿ ತಯಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ರಷ್ಯಾ ಈ ಇಂಜಿನ್ಗಳನ್ನು ಭಾರತಕ್ಕೆ ರಫ್ತು ಮಾಡ್ತಾ ಇದೆ. ಆದರೆ ಇವುಗಳನ್ನು ಕೂಡ ನಾವು ಇಂಡಿಜಿನಿಯಸ್ ಆಗಿ ತಯಾರು ಮಾಡಿಕೊಳ್ಳದ ಹೊರತು ಭಾರತದ ಮಿಸೈಲ್ ಶಕ್ತಿ ಸಂಪೂರ್ಣವಾಗಿ ಸ್ವದೇಶಿಯಾಗೋದಕ್ಕೆ ಮತ್ತು ಭಾರತಕ್ಕೆ ಈ ಕ್ಷೇತ್ರದಲ್ಲಿ ಸಂಪೂರ್ಣ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಬಗ್ಗೆ ಕೂಡ DRDO ಹೆಚ್ಚು ತಲೆ ಕೆಡಿಸಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ಇಂಜಿನ್ಗಳು ಕೂಡ ಸಿದ್ಧ ಆಗತ್ವೆ. ಇನ್ನು ಗೆಳೆಯರೆ, ಭಾರತ ಕುಶ ಅನ್ನೋ ಸ್ವದೇಶಿ S-400 ಅನ್ನು ಕೂಡ ನಿರ್ಮಾಣ ಮಾಡ್ಕೊಳ್ತಾ ಇದೆ. ಅದು ಕೂಡ ಫೈನಲ್ ಹಂತದಲ್ಲಿದ್ದು ಮುಂದಿನ ವರ್ಷದ ಹೊತ್ತಿಗೆ ಕುಶ ತನ್ನ ಪರಾಕ್ರಮವನ್ನು ತೋರಿಸುವ ಸಾಧ್ಯತೆ ಇದೆ. ಇದು 3 ಟೈರ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರಲಿದ್ದು 100, 150 ಮತ್ತು 350 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಮಿಸೈಲು, ಡ್ರೋನು, ಏರ್ಕ್ರಾಫ್ಟ್ಗಳನ್ನು ಇದು ಗುರುತಿಸಿ ಹೊಡೆದು ಕೆಡವುತ್ತೆ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ S-400ಗಿಂತಲೂ ಹೆಚ್ಚು ಶಕ್ತಿಶಾಲಿ ಮತ್ತು ಉಪಯುಕ್ತ ಅನ್ನಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. S-400 ಇದೆಯಲ್ಲ, ಅದರಲ್ಲಿ ರಡಾರ್, ಕಮಾಂಡ್ ಸೆಂಟರ್ ಮತ್ತು ಫೈರ್ ಸೆಂಟರ್ ಅಂತ 3 ವಿಭಾಗಗಳಿರುತ್ತವೆ. ಆದರೆ ಈಗ ಭಾರತ ತಯಾರು ಮಾಡ್ತಾ ಇರೋ ಈ ಕುಶಾದಲ್ಲಿ ಎಲ್ಲ ಕೂಡ ಇಂಟಿಗ್ರೇಟೆಡ್ ಆಗಿರುತ್ತೆ ಮತ್ತು ಏಕಕಾಲಕ್ಕೆ 3 ಸುತ್ತುಗಳ ಏರ್ ಡಿಫೆನ್ಸ್ ಅನ್ನು ಇದು ಒದಗಿಸಿಕೊಡುತ್ತೆ. ಹೀಗಾಗಿ S-400ಗಿಂತಲೂ ಇದು ಅತಿ ಕಡಿಮೆ ಖರ್ಚಲ್ಲಿ ಶತ್ರುಗಳ ವಿರುದ್ಧ ಡಿಫೆನ್ಸ್ ಅನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಯುದ್ಧದ ಸಮಯದಲ್ಲಿ ಬಳಕೆಯಾಗುವ ಯಾವುದೇ ಆಯುಧ ಕೂಡ ಶತ್ರುಗಳಿಗೆ ಸರ್ಪ್ರೈಸ್ ಅನ್ನು ಕೊಡಬೇಕು. S-400 ಅನ್ನು ನಾವು ಬಳಸ್ತಾ ಇದ್ದೀವಿ. ಹಾಗೆ ಚೈನಾ ಹಾಗೂ ಟರ್ಕಿಗಳ ಬಳಿ ಕೂಡ S-400 ಇದೆ. ನಾವು ರಷ್ಯಾದಿಂದ ಅದನ್ನು ತಂದು ಆನಂತರ ನಮ್ಮಲ್ಲಿ ಸಾಕಷ್ಟು ಮಾಡಿಫಿಕೇಶನ್ಗಳನ್ನು ಮಾಡಿಕೊಂಡು ನಮ್ಮದೇ ರಡಾರ್ಗಳನ್ನು ಅದಕ್ಕೆ ಅಳವಡಿಸಿ ದಿವ್ಯ ದೃಷ್ಟಿಯನ್ನು ಅದಕ್ಕೆ ಕೊಟ್ಟರೂ ಕೂಡ S-400ನ ಬೇಸಿಕ್ ತಂತ್ರಜ್ಞಾನ ಏನು ಅನ್ನೋದು ಚೈನಾಗೆ, ಟರ್ಕಿಗೆ ಗೊತ್ತಿದೆ. ಅಲ್ಲಿಂದ ಅದು ನಮ್ಮ ಇನ್ನೂ ಒಬ್ಬ ಶತ್ರುವಿಗೂ ಗೊತ್ತಾಗುತ್ತೆ. ಹೀಗಾಗಿ ಖರೀದಿ ಮಾಡೋ ಆಯುಧಗಳನ್ನೇ ಬಳಸಿ ಶತ್ರುಗಳನ್ನು ಪದೇ ಪದೇ ಸರ್ಪ್ರೈಸ್ ಮಾಡೋದಕ್ಕೆ ಬಹಳ ದಿನಗಳ ಕಾಲ ಸಾಧ್ಯ ಆಗೋದಿಲ್ಲ. ಸೊ ನಮ್ಮದೇ ಆದ ಆಯುಧಗಳನ್ನು ನಾವು ಬಳಸಬೇಕಿರುತ್ತೆ. ಅದಕ್ಕಾಗಿ ಆಗಾಗ ಹೊಸ ಆಯುಧಗಳನ್ನು ತಯಾರು ಕೂಡ ಮಾಡ್ತಾ ಇರಬೇಕಾಗತ್ತೆ. ಈಗ ಭಾರತ ಕುಶ ಏರ್ ಡಿಫೆನ್ಸ್ ಅನ್ನು ಸಿದ್ಧ ಮಾಡ್ತಾ ಇದೆ. ಇದು ಕೂಡ ಟ್ರಕ್ ಮೌಂಟೆಡ್ ಆಗಿರುತ್ತೆ. ಸುಲಭವಾಗಿ ಬೇರೆ ಬೇರೆ ಕಡೆಗಳಿಗೆ ಶಿಫ್ಟ್ ಮಾಡೋದಕ್ಕೆ ಅನುಕೂಲಕರ ಕೂಡ ಆಗಿರುತ್ತೆ. ಹೀಗಾಗಿ ಇದು ಶತ್ರುಗಳ ಕ್ಷಿಪಣಿಗಳಿಗೆ ಬೇಗ ಬಲಿಯಾಗೋದು ಇಲ್ಲ. ಇನ್ನು ಇದರ ಜೊತೆ BEL QR-SAM ಮಿಸೈಲ್ ಅನ್ನು ಕೂಡ ಸಿದ್ಧಪಡಿಸ್ತಾ ಇದೆ. ಈ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಬಗ್ಗೆ BELಗೆ ಹೆಚ್ಚು ವಿಶ್ವಾಸ ಇದ್ದು ಸರ್ಕಾರದಿಂದ 30,000 ಕೋಟಿಯ ಆರ್ಡರ್ ಅನ್ನ BEL ನಿರೀಕ್ಷೆ ಮಾಡ್ತಾ ಇದೆ.
ಇನ್ನು ಈ ಬಾರಿಯ ಆಪರೇಷನ್ ಸಿಂಧೂರ್ ಸಮಯದಲ್ಲಿ S-400ನ ಹಾಗೇನೆ ಭಾರತದ ರಕ್ಷಣೆ ಮಾಡ್ತಲ್ಲ ಆಕಾಶ್ ತೀರ್ ಡಿಫೆನ್ಸ್ ಸಿಸ್ಟಮ್, ಅದು ಕೂಡ BEL ಅಲ್ಲೇ ಸಿದ್ಧ ಆಗಿತ್ತು. ಈಗ ಅದಕ್ಕಿಂತಲೂ ಶಕ್ತಿಯುತವಾದ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಿದ್ಧಪಡಿಸೋದಕ್ಕೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮುಂದಾಗಿದೆ. ಇದು ಭಾರತದ ಕ್ಷಿಪಣಿ ಶಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡುವ ಸೂಚನೆಯನ್ನು ಕೊಡ್ತಾ ಇದೆ. ಇದು ಗೆಳೆಯರೆ ಭಾರತ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರುವ ಸ್ಟಾರ್ ಮಿಸೈಲ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.